ಹಾಯ್ ಮಕ್ಕಳೇ, ನಮಸ್ಕಾರ. ಹ್ಮ್, ಇದು ಇಂದಿನ ವಿಡಿಯೋದಲ್ಲಿ ನಾನು ಗಣಿತ ವಿಷಯದ ನೀಲನಕ್ಷೆ ಬಗ್ಗೆ ಸ್ಟಡಿ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ವಿಜ್ಞಾನ ವಿಷಯದ ನೀಲನಕ್ಷೆ ಬಗ್ಗೆ ಹೇಳೋಣ. ವಿಜ್ಞಾನ ವಿಷಯದಲ್ಲಿ ಮೇನ್ ಆಗಿ ನಾವು ಇಂಪಾರ್ಟೆಂಟ್ ಆಗಿ ಡಯಾಗ್ರಾಮ್ಸ್ ಅಂದ್ರೆ ಚಿತ್ರಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಅದಲ್ಲದೆ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ಸರಿಯಾಗಿ ಅಧ್ಯಯನ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ನಾನು ಹೇಳಿದ್ನೆಲ್ಲ ಪ್ರತಿಯೊಂದು ವಿಡಿಯೋ ಮಾಡೋಕೆ ಮುಂಚೆ ಒಂದು ಕೊಟೇಶನ್ ಮೂಲಕ ಪ್ರಾರಂಭ ಮಾಡೋಣ ಅಂತ. ಅದೇ ರೀತಿ ನಾವು ಇವತ್ತು ಆಲ್ಬರ್ಟ್ ಐನ್ಸ್ಟೀನ್ ಅವರ ಒಂದು ಕೊಟೇಶನ್ ಮೂಲಕ ಈ ವಿಡಿಯೋನ ಪ್ರಾರಂಭ ಮಾಡೋಣ. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ನೆವರ್ ಸ್ಟಾಪ್ ಕ್ವಶನಿಂಗ್. ಅಂದ್ರೆ ನಮ್ಮ ಜೀವನದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ಬೇಕು. ಪ್ರಶ್ನೆಗಳನ್ನು ಹಾಕಿದಾಗ ಮಾತ್ರ ಜೀವನದಲ್ಲಿ ಏನಾದರೂ ಒಂದು ಉತ್ತಮ ಜೀವನ ರೂಪಿಸೋಳಕ್ಕೆ ಸಾಧ್ಯ ಆಗುತ್ತೆ. ನಾವು ಓದುವಾಗಿರ್ಬೋದು ಅಂದ್ರೆ ಸರ್ ಯಾವುದೇ ತರ ಪಾಠ ಮಾಡಿದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅವಾಗಿಂದಾಗಲೇ ಕ್ವಶನ್ ಮಾಡ್ಬೇಕು. ಕ್ವಶನ್ ಮಾಡ್ಲಿಕ್ಕಂದ್ರೆ ನಿಮ್ದು ಅರ್ಥ ಆಗ್ಲಾರ್ದ ಟಾಪಿಕ್ ಜೀವನ ಪೂರ್ತಿ ಅರ್ಥ ಆಗ್ಲಾರ್ದೆ ಉಳಿಬಹುದು. ಅದಕ್ಕೆ ನೀವು ಜೀವನದ ಪ್ರತಿಯೊಂದರಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ ಕೂಡ ನಿಮ್ಮಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಕ್ಕೆ ಸಾಧ್ಯ ಆಗುತ್ತಾ. ಅದಕ್ಕೆ ಅವ್ರು ಹೇಳ್ತಾರ ಅಂದ್ರ ವಿಜ್ಞಾನದ ಅನ್ವೇಷಣೆಗೆ ಪ್ರಶ್ನೆಗಳಿಗೆ ಕಾರಣ. ಯಾಕಪ್ಪ ಅಂದ್ರ ಬಹಳ ಅಂದ್ರ ಫಾರ್ ಎಕ್ಸಾಂಪಲ್ ನ್ಯೂಟನ್ ಏನ್ ಮಾಡ್ತಾನ, ತನ್ನ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಕ್ ಹೋಗಿ ಮಾವಿನ ಮರಳದ ಕುಂತಾಗ ಅಲ್ಲಿ ಗ್ರಾವಿಟೇಷನ್ ಲಾ ಅಂತೇಳಿ ಒಂದು ಹೊಸ ಲಾ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ನಾವು ಪ್ರಶ್ನೆ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲೂ ಕೂಡ ಅದ್ಭುತಗಳನ್ನು ಸೃಷ್ಟಿಯಾಗಬಹುದು ಅಂತ ಹೇಳುತ್ತಾ ಇವತ್ತಿನ ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ಇವತ್ತು ವಿಷಯ ಏನಪ್ಪಾ ಅಂತಂದ್ರೆ 10ನೇ ತರಗತಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ 2023-24 ನೀಲನಕ್ಷೆ ಅಂತಪ್ಪ ಅಂದ್ರ ಯಾವ ತರ ಕ್ವಶನ್ಸ್ ಬರ್ತಾವ ಅಂದ್ರೆ ಯಾವ ಪಾಠದ ಮೇಲೆ ಎಷ್ಟು ಅಂಕಗಳ ಕ್ವಶನ್ ಬರ್ತಾವ ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು, ಮತ್ತೆ ಯಾವ ಹಂತಗಳಲ್ಲಿ ಕ್ವಶನ್ ರೈಸ್ ಮಾಡ್ತಾರ, ಮತ್ತೆ ನಾವು ಏನ್ ಓದ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅಂತ. ವಿಜ್ಞಾನ ವಿಷಯವನ್ನ ನಾವು ಗಣಿತದಲ್ಲಿ 2023ರಿಂದ ಪಠ್ಯಕ್ರಮ ಚೇಂಜ್ ಆಗಿದೆ. ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿ ಅದನ್ನ 5 ಸಬ್ ಟಾಪಿಕ್ಸ್ ಆಗಿ ಮಾಡಿದ್ರೆ ಅಂದ್ರೆ 5 ಉಪಯೋಗಗಳಾಗಿ ಮಾಡಿದ್ರೆ. ಮೊದಲನೇದು ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಪದಾರ್ಥಗಳು, ಎರಡನೇದು ಜೀವಿಗಳ ಗುಣಲಕ್ಷಣಗಳು ಮತ್ತು ಜೀವಿಗಳ ಬಗ್ಗೆ ಅಧ್ಯಯನ, ಮೂರನೇದು ನೈಸರ್ಗಿಕ ವಿದ್ಯಮಾನಗಳು, ನಾಲ್ಕನೇದು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಐದನೇದು ನೈಸರ್ಗಿಕ ಸಂಪನ್ಮೂಲಗಳು. ಈ ರೀತಿಯ ವಿಜ್ಞಾನವನ್ನ 5 ವಿಭಾಗಗಳಾಗಿ ಮಾಡ್ತಾವ. ಅಂದ್ರ ನಿತ್ಯ ಜೀವನಕ್ಕೆ ಸಂಬಂಧಗಳಲ್ಲಿ ಇದನ್ನ ಆಲ್ಮೋಸ್ಟ್ ಆಲ್ ರಸಾಯನಶಾಸ್ತ್ರಕ್ಕೆ ವಿಭಾಗ ಅನ್ನಬಹುದು. ನಾವಿನ್ನ ರಸಾಯನ ಶಾಸ್ತ್ರ ಅಂತೇಳಿ ಬರುತ್ತೆ ವಿಜ್ಞಾನವನ್ನು ನಾವು 3 ವಿಭಾಗಗಳಾಗಿ ಮಾಡ್ತೀವಿ. ಒಂದನೇದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ 5 ಪಾಠಗಳನ್ನ ನಾವು ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಪದಾರ್ಥಗಳು ಅಂತೇಳಿ ಮಾಡಿವಿ. ಅದರಲ್ಲಿ 5 ಟಾಪಿಕ್ ಯಾವ್ದಪ್ಪ ಅಂದ್ರೆ ಮೊದಲೇದು ರಾಸಾಯನಿಕ ಸಮೀಕರಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಸಂಯುಕ್ತಗಳು, ಧಾತುಗಳ ಆವರ್ತನೀಯ ವರ್ಗೀಕರಣ. ಟೋಟಲ್ ಆಗಿ 5 ಟಾಪಿಕ್ಸ್ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿವೆ. ಅಂದ್ರೆ ಇದು 5 ಟಾಪಿಕ್ಸ್ ಇಂದ ಎಕ್ಸಾಮಿಗೆ ಬರ್ತಕ್ಕಂಥ ಮಾರ್ಕ್ಸ್ ಎಷ್ಟು ಅಂದ್ರೆ ನಮಗೆ 25 ಅಂಕಗಳು ಬರ್ತವೆ. ಇದಾದ್ಮೇಲೆ ನಾವು ಜೀವಕ್ರಿಯೆಗಳು ಅಥವಾ ಜೀವಿಗಳ ಬಗ್ಗೆ ಅಧ್ಯಯನದ ಬಗ್ಗೆ ಮಾಡಿದ್ರೆ ಜೀವಶಾಸ್ತ್ರ. ಇಲ್ಲಿ ಬರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರೆ ಜೀವಶಾಸ್ತ್ರ ಸಂಬಂಧಿಸಿದ 4 ಅಧ್ಯಾಯಗಳನ್ನು ಕೊಟ್ಟಣ. ಅದರಲ್ಲಿ ಮೊದಲನೇದು ಯಾವುದು ಜೀವಕ್ರಿಯೆಗಳನ್ನು ನಾವು ಅಂದ್ರೆ ನಮ್ಮ ಮನುಷ್ಯನ ಜೀವಕ್ರಿಯೆಗಳಲ್ಲಿ 5 ಜೀವಕ್ರಿಯೆಗಳು ಬರ್ತಾವೆ. ರೆಸ್ಪಿರೇಷನ್ ಸಿಸ್ಟಮ್ ಅಂದ್ರೆ ಉಸಿರಾಟ ಕ್ರಿಯೆ, ಜೀರ್ಣಕ್ರಿಯೆ, ಸಾಗಾಣಿಕೆ ಕ್ರಿಯೆ ಮತ್ತು ವಿಸರ್ಜನೆ ಕ್ರಿಯೆ. ಅಂದ್ರೆ ಇವು 4 ಕ್ರಿಯೆಗಳ ಜೊತೆಗೆ ಸಂತಾನೋತ್ಪತ್ತಿ ಕ್ರಿಯೆ ಒಂದು. 5 ಕ್ರಿಯೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. 5 ಕ್ರಿಯೆಗಳನ್ನ ಮೊದಲೇ ಪಾಠದ ಮುಂದೆ. ಎರಡನೇದು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ನಮ್ಮ ದೇಹವನ್ನ ಕಂಟ್ರೋಲ್ ಮಾಡೋದು. ಅಂದ್ರೆ ನರ್ವಸ್ ಸಿಸ್ಟಮ್ ಯಾವ ತರ ನಿರ್ವಹಿಸುತ್ತಾ, ಬ್ರೈನ್ ಯಾವ ತರ ಕಾರ್ಯನಿರ್ವಹಿಸುತ್ತಾ ಮತ್ತು ಗ್ರಂಥಿಗಳ ಬಗ್ಗೆ ಅಧ್ಯಯನವನ್ನ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಅಂದ್ರೆ ರಿಪ್ರೊಡಕ್ಷನ್ ಇನ್ ದಿ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಆಲ್ಸೋ ಅನಿಮಲ್ಸ್ ಅಂಡ್ ಆಲ್ಸೋ ಪ್ಲಾಂಟ್ಸ್. ಅಂದ್ರೆ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಸಂಪೂರ್ಣವಾದ ಪಾಠವನ್ನು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ. ಇದರಲ್ಲಿ ಜಾಸ್ತಿ ನಾವು ಮತ್ತೆ ಲಾಸ್ಟ್ನೇ ಪಾಠ ಯಾವ್ದಪ್ಪ ಅಂದ್ರೆ ಅನುವಂಶೀಯತೆ ಮತ್ತು ಜೀವವಿಕಾಸ. ಇವು 4 ಅನುವಂಶೀಯತೆ ಅಂದ್ರೆ ಹೆರಿಡಿಟಿ ಅಂದ್ರೆ ಮನುಷ್ಯ ಜೀವ ವಿಕಾಸ ಯಾವತ್ತಾಯ್ತು, ಡಾರ್ವಿನ್ ಅವರ ವರ್ಗೀಕರಣ ಸಿದ್ಧಾಂತ ಏನನ್ನೋದನ್ನ ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ ಸ್ಟಡಿ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಬಯಾಲಜಿಲಿ ಏನಪ್ಪಾ ಅಂತಂದ್ರೆ ಚಿತ್ರಗಳ ಮೇಲೆ ಹೆಚ್ಚಿನ ಗಮನ ಕೊಡೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಬಯಾಲಜಿಲಿ ಒಂದು ಡಯಾಗ್ರಾಮ್ ಇಟ್ಕೊಂಡು ಅದ್ರ ಮೂಲಕ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಂದ್ರೆ 5 ಅಥವಾ 4 ಅಂಕಗಳು
ನಮ್ಮ ಕಿಸೆಯಲ್ಲಿರೋದು ಬಹಳ ಸುಲಭ ಆಗುತ್ತಾ. ನೆಕ್ಸ್ಟ್ ಅದಾದ್ಮೇಲೆ ನೈಸರ್ಗಿಕ ವಿದ್ಯಮಾನಗಳು ಅಂತಂದ್ರೆ ನಮ್ಮ ದಿನನಿತ್ಯದಲ್ಲಿ ನೋಡ್ತಕ್ಕಂಥ ವಿದ್ಯಮಾನಗಳನ್ನ ನೈಸರ್ಗಿಕ ವಿದ್ಯಮಾನಗಳನ್ನ ಕರಿತೀವಿ. ಅದರಲ್ಲಿ ಅಂದ್ರೆ ನಾವು ಕಣ್ಣಿನ ಮೂಲಕ ಎಲ್ಲಾ ವಿದ್ಯಮಾನಗಳನ್ನ ನೋಡ್ತೀವಿ. ಅದಕ್ಕೋಸ್ಕರ ಎರಡು ವಿದ್ಯಮಾನಗಳನ್ನು ಕೊಟ್ಟವರು. ಮೊದಲೇದು ಯಾವುದು? ಬೆಳಕು, ಪಟ ಮತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇವೆರಡು ವಿಷಯ ಯಾವ್ದಕ್ಕೆ ಸಂಬಂಧಪಡುತ್ತವೆ ಅಂದ್ರೆ ಭೌತಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಇವೆರಡು ವಿಷಯ ಯಾವ್ದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಭೌತಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಭೌತಶಾಸ್ತ್ರದಲ್ಲಿ ಬೆಳಕು ಪಾಠ ಮೇನ್ ಇಂಪಾರ್ಟೆಂಟ್. ಅಂದ್ರೆ ಟೋಟಲ್ 12 ಮಾರ್ಕ್ಸ್ ನಲ್ಲಿ 7 ಅಂಕ ಬೆಳಕು ಪಾಠದಾಗ ಬರ್ಬೋದು. ಮತ್ತೆ ಮಾನವನ ಕಣ್ಣು ವರ್ಣಮಯ ಜಗತ್ತಿನಲ್ಲಿ 5 ಅಂಕ ಬರ್ಬೋದು, ಅಥವಾ 6 ಅಂಕಗಳು ಸಮಭಾಗ ಕೂಡ ಬರ್ಬೋದು. ಬಟ್ ಬೆಳಕು ಚಾಪ್ಟರ್ ಬಹಳ ದೊಡ್ಡದಿರೋದ್ರಿಂದ ಬೆಳಕು ಚಾಪ್ಟರ್ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುತ್ತಾ. ಇದರಲ್ಲಿ ದರ್ಪಣಗಳು, ಲೆನ್ಸ್ ಅಂದ್ರೆ ಮಸೂರಗಳ ಬಗ್ಗೆ ಸಂಪೂರ್ಣವಾದ ವಿವರಣೆ ನೀಡಿದೆ. ಮತ್ತು ಬೆಳಕಿನ ವಕ್ರೀಭವನ ಮತ್ತು ಪ್ರತಿಫಲನ ನಿಯಮಗಳು ಕೂಡ ಅಧ್ಯಯನ ಬೆಳಕು ಚಾಪ್ಟರ್ ಮಾಡ್ತೀವಿ ನಾವು. ನೆಕ್ಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ ಮಾನವನ ಕಣ್ಣು ವರ್ಣಮಯ ಜಗತ್ತಲ್ಲಿ ಅಂತಂದ್ರೆ ನಾವು ಕಣ್ಣು ಯಾವ ತರ ನಿರ್ವಹಿಸುತ್ತಾ ಕಣ್ಣಿನ ಚಿತ್ರದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದಲ್ಲದೆ ದಿನದಲ್ಲಿ ಬೆಳಕಿನ ಚದುರುವಿಕೆಯ ಮೂಲಕ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತಾ, ವಕ್ರೀಭವನದಿಂದ ಮೋಡಗಳು ನೀಲಿ ಬಣ್ಣ ಹಾಕದವ ಅಂತ ಎಲ್ಲಾ ವಿದ್ಯಮಾನಗಳನ್ನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ವರ್ಣಮಯ ಜಗತ್ತನ್ನು ಅಂದ್ರೆ ನಮ್ಮ ಕಣ್ಣಿನ ಮೂಲಕ ವರ್ಣಮಯ ಜಗತ್ತನ್ನು ನೋಡ್ತೀವಿ. ಅಂದ್ರೆ ಕಾಮನ ಬಿಲ್ಲು ವರ್ಣಮಯ ಇರುತ್ತೆ, ಅಂದ್ರೆ ಹಲವಾರು ಬಣ್ಣಗಳಿರ್ತವೆ. ಆ ತರ ವರ್ಣಮಯ ಜಗತ್ತನ್ನ ಈ ಮಾನವನ ಕಣ್ಣು ಪಾಠದಲ್ಲಿ ನೋಡ್ತೀವಿ ನಾವು. ನೆಕ್ಸ್ಟ್ ಅದಾದ್ಮೇಲೆ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾಂತೀಯ ಪರಿಣಾಮಗಳು. ವಿದ್ಯುತ್ ಶಕ್ತಿ ಇದು ಕೂಡ ಭೌತಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಇವೆರಡು ಟಾಪಿಕ್ ಕೂಡ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ ಆಗಿರ್ತಾವ. ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂದ್ರೆ 13 ಅಂಕಗಳಿಗೆ ಈ ಟಾಪಿಕ್ ಬರುತ್ತೆ. ವಿದ್ಯುತ್ ಶಕ್ತಿ ಅಂತಂದ್ರೆ ವಿದ್ಯುತ್ ಶಕ್ತಿ ನಾವು ದಿನನಿತ್ಯ ಅಂದ್ರೆ ಇದಕ್ಕೆ ಯಾಕೆ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುವಂತ ಯಾಕೆ ಕೊಟ್ಟರಪ್ಪ ಅಂತಂದ್ರ ಪ್ರತಿಯೊಂದು ಅಂದ್ರೆ ಈಗ ಯೂಸ್ ಮಾಡ್ತಕ್ಕಂಥ ಉಪಯೋಗಿಸ್ತಕ್ಕಂಥ ಎಲ್ಲಾ ವಸ್ತುಗಳು ಕೂಡ ವಿದ್ಯುತ್ ಮೂಲಕನೇ ಕಾರ್ಯನಿರ್ವಹಿಸ್ತವೆ. ಅಡುಗೆ ಒಲೆಯಿಂದ ಅಂದ್ರೆ ಆಗಿನ ಕಾಲದಾಗ ಎಲ್ಲರೂ ಸೌದೆಯಿಂದ ಉಪಯೋಗಿಸ್ ಮಾಡ್ತಾರೆ. ಈಗ ಅಡುಗೆ ಒಲೆಯನ್ನು ಕೂಡ ವಿದ್ಯುತ್ನಿಂದ ತಯಾರಿಸ್ತಾರ. ಮತ್ತೆ ಲೈಟ್, ಫ್ಯಾನ್, ರೆಫ್ರಿಜರೇಟರ್ ಅಂದ್ರೆ ದಿನನಿತ್ಯದಲ್ಲಿ ಹಲವಾರು ರೀತಿಯ ಅಂಶಗಳನ್ನ ನಾವು ವಿದ್ಯುತ್ ಶಕ್ತಿ ಮೂಲಕ ಉಪಯೋಗಿಸೋದ್ರಿಂದ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋ ಟಾಪಿಕ್ ನ ಇಟ್ಕೊಂಡು 2 ಟಾಪಿಕ್ ಮಾಡ್ರಿ, ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾಂತೀಯ ಪರಿಣಾಮಗಳು. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂಡ್ ಎಲೆಕ್ಟ್ರಿಸಿಟಿ ಅಂಡ್ ಅಂತೇಳಿ 2 ಟಾಪಿಕ್ ಕೊಟ್ಟರೆ ಇದು ಟೋಟಲ್ 13 ಮಾರ್ಕ್ಸ್ ಬರುತ್ತಾ. ಇದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಫಿಸಿಕ್ಸ್ 2 ಲೆಸನ್ ಇಂದ ಫಿಸಿಕ್ಸ್ 4 ಲೆಸನ್ ಇಂದ ಟೋಟಲ್ 25 ಅಂಕಗಳು ಬರ್ತವೆ. ಅಂದ್ರೆ ಇವೆರಡು ಲೆಸನ್ಸ್ ಫೋಕಸ್ ಮಾಡಿ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಇವೆರಡು ಚಾಪ್ಟರ್ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಕಾನ್ಸಂಟ್ರೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫಿಸಿಕ್ಸ್ಗೆ ಗಣಿತಕ್ಕೆ ಅವಿನಾಭಾವ ಸಂಬಂಧ ಇರುತ್ತೆ. ಇಲ್ಲಿ ಸಮಸ್ಯೆಗಳನ್ನ ಕೊಡ್ತಾನೆ, ಸಮಸ್ಯೆಗಳನ್ನು ಕೂಡ ಸಾಲ್ವ್ ಮಾಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದಾದ್ಮೇಲೆ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ಒಂದು ಟಾಪಿಕ್ ಐತಿ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ 3 ಟಾಪಿಕ್ ಯಾವಪ್ಪ ಅಂದ್ರೆ ನಮ್ಮ ಪರಿಸರ, ಶಕ್ತಿಯ ಆಕಾರಗಳು, ನೈಸರ್ಗಿಕ ಸಂಪನ್ಮೂಲ ಸುಸ್ಥಿರ ನಿರ್ವಹಣೆ. 8 ಮಾರ್ಕ್ಸ್ ಕೊಟ್ರ ಅಂದ್ರೆ ಇದು ಈಸಿ ಟಾಪಿಕ್ಸ್ ಇರ್ತಾವೆ. ಇದರಲ್ಲಿ ಶಕ್ತಿಯ ಆಕಾರಗಳು ಫಿಸಿಕ್ಸ್ ಸಂಬಂಧಪಟ್ಟಂದ್ರ ಶಕ್ತಿಯ ಆಕಾರಗಳು ನೈಸರ್ಗಿಕ ಸಂಪನ್ಮೂಲ ಫಿಸಿಕ್ಸ್ ಸಂಬಂಧಪಟ್ಟಿದ್ರೆ ನಮ್ಮ ಪರಿಸರ ಬಯಾಲಜಿ ಸಂಬಂಧಪಡುತ್ತೆ. ಟೋಟಲ್ ಇವಷ್ಟು ಟಾಪಿಕ್ಗೆ ಫುಲ್ ಆಗಿ ಕಾನ್ಸಂಟ್ರೇಷನ್ ಮಾಡಿ ನಾವು ಓದ್ಕೊಂಡಪ್ಪ ಅಂತಂದ್ರ ನಾವು ಯಾವ ತರ ಅಂಕಗಳನ್ನು ತೆಗೆದುಕೊಳ್ಳಬಹುದು, ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಳಬಹುದು ಅಂತ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಆ ವಿಡಿಯೋದ ಅವಶ್ಯಕತೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಜ್ಞಾನ ವಿಷಯವನ್ನು ನಾವು 3 ವಿಭಾಗಗಳಾಗಿ ಮಾಡ್ತೀವಿ. ಮೊದಲೇದು ಯಾವ್ದಪ್ಪ ಅಂತಂದ್ರೆ ಭೌತಶಾಸ್ತ್ರ, ಎರಡನೇದ್ದು ರಸಾಯನಶಾಸ್ತ್ರ, ಮೂರನೇದು ಜೀವಶಾಸ್ತ್ರ. ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಬರ್ತಂದ್ರೆ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 25 ರಿಂದ 27 ಅಂಕಗಳು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರ್ತಾವ. ಅದಾದ್ಮೇಲೆ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 25 ಅಂಕಗಳು ಬರ್ತಾವ. ಅದಾದ್ಮೇಲೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 25 ರಿಂದ 28 ಅಂಕಗಳು ಬರ್ತವೆ. ಈ ತರ ಡಿಸ್ಟ್ರಿಬ್ಯೂಷನ್ ಆಗ್ತವೆ ಮಾರ್ಕ್ಸ್. ಅಂದ್ರೆ ಟೋಟಲ್ ಆಗಿ ಈ ಮೂರು ತರ ಡಿವಿಷನ್ ಮಾಡಿ ಕ್ವಶನ್ ಪೇಪರ್ ಪ್ಯಾಟರ್ನ್
ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ಇದರಲ್ಲಿ ಐದು ಚಾಪ್ಟರ್ಸ್ ಬರ್ತವೆ. ಭೌತಶಾಸ್ತ್ರಕ್ಕೆ 5 ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಮೊದಲೇದು ಬೆಳಕು, ಮೊದಲೇದು ಯಾವ್ದು ಅಂದ್ರೆ ವಿದ್ಯುತ್ ಶಕ್ತಿ ಬರುತ್ತೆ, ವಿದ್ಯುತ್ ಶಕ್ತಿ. ಎರಡನೇದು ವಿದ್ಯುತ್ ಕಾಂತೀಯ ಪರಿಣಾಮಗಳು, ವಿದ್ಯುತ್ ಕಾಂತೀಯ ಪರಿಣಾಮಗಳು. ಮೂರನೇದು ಬೆಳಕು. ನಾಲ್ಕನೇದ್ದು ನಮ್ಮ ಕಣ್ಣು ವರ್ಣಮಯ ಜಗತ್ತು ಅಥವಾ ಮಾನವನ ಕಣ್ಣು ವರ್ಣಮಯ ಜಗತ್ತು. ಐದನೇದು ಶಕ್ತಿಯ ಆಕಾರಗಳು. ಆರನೇದು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ಸುಸ್ಥಿರ ನಿರ್ವಹಣೆ. ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇವು 6 ಚಾಪ್ಟರ್ಗಳು: ವಿದ್ಯುತ್ ಶಕ್ತಿ, ವಿದ್ಯುತ್ ಕಾಂತೀಯ ಪರಿಣಾಮಗಳು, ಬೆಳಕು, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಶಕ್ತಿಯ ಆಕಾರಗಳು, ನೈಸರ್ಗಿಕ ಸಂಪನ್ಮೂಲಗಳು. ಇದರಲ್ಲಿ ಏನಿರ್ತಪ್ಪ ಅಂತಂದ್ರೆ ಬಹುಆಯ್ಕೆ ಪ್ರಶ್ನೆಗಳು ಇರ್ತವೆ. ಬಹುಆಯ್ಕೆ ಪ್ರಶ್ನೆಗಳು 2ರಿಂದ 1. ಬಹುಆಯ್ಕೆ ಪ್ರಶ್ನೆಗಳು 2ರಿಂದ 1. ಅದಾದ್ಮೇಲೆ 1 ಅಂಕದ ಪ್ರಶ್ನೆಗಳು, ಅದು ಕೂಡ 2 ಅಥವಾ 1. 2 ಅಂಕದ ಪ್ರಶ್ನೆಗಳು 3 ಅಥವಾ 4 ಇರ್ತವೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು, ಅದು ಕೂಡ 2ರಿಂದ 3. 4 ಅಂಕದ ಪ್ರಶ್ನೆಗಳು 1 ಇರ್ತವೆ. ಈ ತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಡಿಸ ಮಾಡ್ತಾರೆ. 2 2 4, 2 4, 2 2 4, 4 1 6, 12 12 6 18 18 18 1 4 22 22. ಇದ್ರಾಗ ಕ್ವಶನ್ ಡಿವಿಷನ್ ಮಾಡ್ಕೊಂತ ಹೋಗ್ತಾವ ನಾವು. ಅಂದ್ರೆ ಟೋಟಲ್ ಈ ತರ ಡಿವಿಷನ್ ಮಾಡ್ಕೊಂತ ಆರಾಮಾಗಿ ಪ್ರಶ್ನೆಗಳು 2ರಿಂದ 3 ಅಂತಂದ್ರೆ ಟೋಟಲ್ 9. ಈ ತರ ಡಿವಿಷನ್ ಮಾಡ್ಕೊಂತ ಪ್ರಶ್ನೆ ಪತ್ರಿಕೆನ ಈ ತರ ಕೊಡ್ತಾನ. ಇದಾದ್ಮೇಲೆ ರಸಾಯನಶಾಸ್ತ್ರದಲ್ಲಿ 5 ಟಾಪಿಕ್ಸ್ ಬರ್ತಾವ: ರಾಸಾಯನಿಕ ಸಮೀಕರಣಗಳು ಮತ್ತು ಕ್ರಿಯೆಗಳು ಅಂತೇಳಿ ಪಾಠ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಮೂರನೇ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಲೋಹಗಳು, ಅಲೋಹಗಳು. 4ನೇದ್ದು ಕಾರ್ಬನ್ ಮತ್ತು ಸಂಯುಕ್ತಗಳು. 5ನೇದ್ದು ಧಾತುಗಳ ಆವರ್ತನೀಯ ವರ್ಗೀಕರಣ. ಈ 5 ಟಾಪಿಕ್ಸ್ ಕೆಮಿಸ್ಟ್ರಿ ಅಂದ್ರ ರಾಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ 5 ಟಾಪಿಕ್ಗಳು. ಪ್ರತಿಯೊಂದು ಟಾಪಿಕ್ನಿಂದ 5 ಅಂಕಗಳು. ಟೋಟಲ್ ಅಷ್ಟು ಎಷ್ಟು ಅಂಕಗಳು ಬರ್ತಾವ ಅಂತಂದ್ರೆ ರಾಸಾಯನಶಾಸ್ತ್ರದಲ್ಲಿ 25 ಅಂಕಗಳು ಬರ್ತವೆ. ಅಂದ್ರೆ ಇದಕ್ಕೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾಡೋದ್ ಯಾವ ತರ ಮಾಡೋದಂದ್ರೆ ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಪದಾರ್ಥಗಳು. ಯಾಕಪ್ಪ ಅಂತಂದ್ರ ನಾವು ನಿತ್ಯ ಜೀವನದಲ್ಲಿ ಕಾರ್ಬನ್ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ ಅಂತ ಹೇಳಿ ಕರಿತೀವಿ. ಕಾರ್ಬನ್ಗೆ ಸಂಬಂಧಿಸಿದಂತ ಪ್ರತಿಯೊಂದು ಲಕ್ಷಣಗಳು, ಅಡುಗೆ ಸೋಡಾ ಆಗಿರ್ಬೋದು, ವಾಷಿಂಗ್ ಸೋಡಾ ಆಗಿರ್ಬೋದು, ಅವನ್ನೆಲ್ಲ ಕಾರ್ಬನ್ ಮತ್ತು ಸಂಯುಕ್ತಗಳಲ್ಲಿ. ಮತ್ತೆ ಲೋಹಗಳನ್ನ ದಿನನಿತ್ಯ ಯೂಸ್ ಮಾಡ್ತೀವಿ ನಾವು. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಅವನ್ನೆಲ್ಲ ಯೂಸ್ ಮಾಡ್ತೀವಿ. ಆಮ್ಲಗಳು ಅಂದ್ರೆ ನಮ್ಮ ದೇಹದಲ್ಲಿ 60 ಆಸಿಡ್ ಬೇಸಸ್ ಪದಾರ್ಥಗಳಲ್ಲಿ ಯೂಸ್ ಮಾಡ್ತೀವಿ ನಾವು. ವಿನೆಗರ್ ಆಗಿರ್ಬೋದು, ಹಲವಾರು ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ರಾಸಾಯನಿಕ ಸಮೀಕರಣಗಳು ಅಂತಂದ್ರೆ ಆ ರಾಸಾಯನಿಕ ಸಮೀಕರಣಗಳು ಯಾವ ತರ ಕ್ರಿಯೇಟ್ ಆಗ್ಯಾವ ಅನ್ನೋದನ್ನ ಈ ಚಾಪ್ಟರ್ ಸ್ಟಡಿ ಮಾಡಿದ್ರೆ. ಧಾತುಗಳ ಆವರ್ತನೀಯ ವರ್ಗೀಕರಣ ಅಂದ್ರೆ ಪ್ರತಿಯೊಂದು ಧಾತು ಯಾವ ತರ ಕ್ರಿಯೇಟ್ ಆಗೈತೆ ಅದರ ಹಿಸ್ಟ್ರಿ ಅನ್ನೋದನ್ನ ಈ ಚಾಪ್ಟರ್ 5 ಚಾಪ್ಟರ್ನ ಅಧ್ಯಯನ ಮಾಡೋದು ಬಹಳ ಮುಖ್ಯ ಆಗುತ್ತಾ. 5 ಟಾಪ್ ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಟಿಕ್ ಹಾಕೊಂಡು ಮತ್ತೆ ಅದೇ ರೀತಿ ಚಿತ್ರಗಳ ಬಗ್ಗೆ ಗಮನ ಕೊಟ್ಟರೆ ನಾವು ಸುಲಭವಾಗಿ 25 ಅಂಕಗಳನ್ನ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಅದಾದ್ಮೇಲೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ 5 ಚಾಪ್ಟರ್ಗಳು ಬರ್ತಾವ. ಮೊದಲೇದು ಜೀವ ಕ್ರಿಯೆಗಳು.
ಎರಡನೇದು, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಮೂರನೇದ್ದು, ನಿಯಂತ್ರಣ ಮತ್ತು ಸಹಭಾಗಿತ್ವ. ನಿಯಂತ್ರಣ ಮತ್ತು ಸಹಭಾಗಿತ್ವ. ನಾಲ್ಕನೇದ್ದು, ಅನುವಂಶೀಯತೆ ಮತ್ತು ಜೀವ ವಿಕಾಸ. ಐದನೇದ್ದು, ನಮ್ಮ ಪರಿಸರ. ಈ 5 ಟಾಪಿಕ್ಗಳು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ. ಜೀವಕ್ರಿಯೆಗಳಲ್ಲಿ ಅಂದ್ರ ಮಾನವನ ಉಸಿರಾಟ ಕ್ರಿಯೆ, ಸಾಗಾಣಿಕೆ ಕ್ರಿಯೆ, ಮತ್ತೆ ಸಂತಾನೋತ್ಪತ್ತಿ ಕ್ರಿಯೆ, ಜೀರ್ಣ ಕ್ರಿಯೆ, ಇವು 4 ಕ್ರಿಯೆಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡೋಣ. ಅದೇ ರೀತಿ ಎರಡನೇದ್ದು ಏನಪ್ಪಾ ಅಂತಂದ್ರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ. ಅದರಲ್ಲಿ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂದ್ರೆ ಸಸ್ಯಗಳಲ್ಲಿ ವಿದಳನ, ದ್ವಿವಿದಳನ ಮತ್ತು ದಾಸವಾಳ ಹೂವಿನ ಚಿತ್ರ ಕೇಳಬಹುದು ಎಕ್ಸಾಮ್ಗೆ. ಚಿತ್ರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಅದಲ್ಲದೆ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಮತ್ತೆ ಯಾವ ರೀತಿ ನಡೆಯುತ್ತಾ, ಯಾವ ಹಂತದಲ್ಲಿ, ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳಂದ್ರೇನು, ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ಕ್ವಶನ್ಸ್. ಮತ್ತೆ ಇದಾದ್ಮೇಲೆ ಈ ಎಲ್ಲ ಟಾಪಿಕ್ಸ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಎಂಬ ಟಾಪಿಕ್ ಕ್ರಿಯೇಟ್ ಆದ್ರೆ ಮೂರನೇ ವಿಡಿಯೋ ಏನಪ್ಪಾ ಅಂದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ. ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಬ್ರೈನ್ ಡಯಾಗ್ರಾಮ್ ಕೇಳಬಹುದು. ಅಂದ್ರೆ ಮೆದುಳಿನ ಚಿತ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಫೋಕಸ್ ಮಾಡಬಹುದು. ಮತ್ತೆ ಅದರಲ್ಲಿ ಗ್ರಂಥಿಗಳು ಬರ್ತಾವ. ಅಂದ್ರ ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತೇಳಿ ನಾವು ಪಿಟ್ಯುಟರಿ ಗ್ರಂಥಿಯನ್ನು ಕರಿತೀವಿ. ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ನ ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಟಾಪಿಕ್ಸ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ಆಲ್ವಸ್ ಮತ್ತೆ ನರ್ವಸ್ ಸಿಸ್ಟಮ್ ಅಂದ್ರೆ ನರವ್ಯೂಹದ ಡಯಾಗ್ರಾಮ್ ಕೂಡ ಇದರಲ್ಲೇ ಇರುತ್ತೆ. ಅದಾದ್ಮೇಲೆ ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂದ್ರ ಡಾರ್ವಿನ್ ಅವರ ವರ್ಗೀಕರಣ ಸಿದ್ಧಾಂತ. ಅಂದ್ರೆ ಜೀವಿಗಳು ಹೇಗೆ ವರ್ಗೀಕರಣ ಮಾಡಿದ್ವಿ ಅಂದ್ರೆ ಅದನ್ನ ನಾವು ಜೀವಿಗಳ ವೈವಿಧ್ಯತೆ ಚಾಪ್ಟರ್ ನ 9ನೇ ಕ್ಲಾಸ್ ಸ್ಟಡಿ ಮಾಡಿದ್ವಿ. ಅದ್ರ ಮುಂದುವರೆದ ಭಾಗವನ್ನ ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಪರಿಸರ, ಇದು ಜನರಲ್ ಆಗಿರುತ್ತೆ ಕಾನ್ಸೆಪ್ಟ್. ನಾವು ಜಾಸ್ತಿ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ. ಇದರಿಂದ ಬಂದ್ರೆ 1 ಅಥವಾ 2 ಅಂಕಗಳು ಬರಬಹುದು. ಅದನ್ನ ಜನರಲ್ ಆಗಿ ನಾವು ಬಿಡಿಸಬಹುದು. ಅಂದ್ರೆ ದಿನನಿತ್ಯ ವಿದ್ಯಮಾನಗಳ ಸಂಬಂಧಿಸಿದ ಜನರಲ್ ಆಗಿ ಕ್ವಶನ್ಸ್ ಅದ್ರ ಮಾಡಬಹುದು. ಈ ಟಾಪಿಕ್ ಬಗ್ಗೆ, ನಮ್ಮ ಪರಿಸರ ಟಾಪಿಕ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಓದೋ ಅವಶ್ಯಕತೆ ಇಲ್ಲ ಅನಿಸ್ತೀನಿ. ಅದಾದ್ಮೇಲೆ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಕೂಡ ಇಲ್ಲಿ ಕೂಡ ಅಂದ್ರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಅದಕ್ಕೆ ಸಂಬಂಧಿಸಿದಾಗಿ ದಿನನಿತ್ಯ ಸಂಬಂಧಿಸಿದಾಗಿ ಪ್ರಶ್ನೆಗಳು ಬರ್ತಾವ. ಇವೆರಡು ಟಾಪಿಕ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಲಾರ್ದು ಉಳಿಕೆದು 14 ಚಾಪ್ಟರ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬೇಕು. ಅದರಲ್ಲಿ ನಾವು ಬೆಳಕು, ಜೀವಕ್ರಿಯೆಗಳು, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ, ನಿಯಂತ್ರಣ ಮತ್ತು ಸಹಭಾಗಿತ್ವ, ಇವು ನಾಲ್ಕು ಹೈ ಕಾನ್ಸಂಟ್ರೇಷನ್ ಟಾಪಿಕ್ಸ್ ಆಗಿರ್ತವೆ. ಯಾಕಂದ್ರೆ ಇದರಲ್ಲಿ ನಮ್ಮ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದಾಗಿ ಹಲವಾರು ವಿದ್ಯಮಾನಗಳನ್ನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಜೀವನಕ್ಕೂ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಈ ಎಲ್ಲಾ ಟಾಪಿಕ್ಸ್ ನ ಅಧ್ಯಯನ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಈ ರೀತಿ ಅಧ್ಯಯನ ಮಾಡೋದು ಬಹಳ ಮುಖ್ಯವಾಗಿರುತ್ತಾ. ಇದಿಷ್ಟನ್ನ ನೀವು ಸರಿಯಾಗಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಬಗ್ಗೆ ಇದೇ ತರ ಪ್ಯಾಟರ್ನ್ ಅಲ್ಲಿ ನೀವು ಅಧ್ಯಯನ ಮಾಡಿದ್ರು ಕೂಡ ಭೌತಶಾಸ್ತ್ರ ಸಂಬಂಧ ಚಾಪ್ಟರ್ ಗಳನ್ನ ಅಧ್ಯಯನ ಮಾಡಬೇಕು ಫಸ್ಟ್. ಅದಾದ್ಮೇಲೆ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಯನಗಳನ್ನ ಅಧ್ಯಯನ ಮಾಡಬೇಕು. ಅದಾದ್ಮೇಲೆ ಜೀವಶಾಸ್ತ್ರ ಸಂಬಂಧಿಸಿದ ಅಧ್ಯಯನಗಳನ್ನ ಅಧ್ಯಯನ ಮಾಡಬೇಕು. ಈ ರೀತಿಯಾಗಿ ಅಧ್ಯಯನ ಮಾಡೋದ್ರಿಂದ ನಮಗೆ ನೆನಪಲ್ಲಿ ಇಟ್ಟುಕೊಳ್ಳಲು ಕೂಡ ತುಂಬಾ ಸಹಾಯವಾಗುತ್ತೆ. ಇದಾದ್ಮೇಲೆ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ತೆಗೆಯುವಾಗ ಅವರು ಹಂತಗಳಲ್ಲಿ ತೆಗಿತಾರೆ. ಅದನ್ನ 3 ಹಂತಗಳಲ್ಲಿ ತೆಗಿತಾರೆ. ಅದು ಯಾವ ತರ ತೆಗಿತಾರಪ್ಪ ಅಂತಂದ್ರೆ ಅದು ಸುಲಭ, ಮಧ್ಯಮ, ಕಠಿಣ ಅಂತೇಳಿ 3 ಹಂತಗಳಲ್ಲಿ ಕರೀತಾರ. ಯಾವ ಹಂತಗಳಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವಪ್ಪ ಅಂತಂದ್ರೆ ಹಂತಗಳು ಶೇಕಡಾಮಾನ ಅಂದ್ರೆ ಎಷ್ಟು ಶೇಕಡಾದಲ್ಲಿ ತೆಗಿತಾರಂತ ಅದಕ್ಕೆ ಸಂಬಂಧಿಸಿದ ಅಂಕಗಳು ಯಾವ ತರ ಇರ್ತಪ್ಪ ಅಂತಂದ್ರೆ ಹಂತಗಳು ಸುಲಭ ವಿಧಾನ, ಸುಲಭವಾಗಿ ಉತ್ತರವನ್ನು ನೀಡುವ ಅಂಕಗಳು ಎಷ್ಟಿರ್ತಪ್ಪ ಅಂದ್ರೆ ಟೋಟಲ್ 30% ಇರ್ತವೆ. ಎಕ್ಸಾಮ್ ಅಲ್ಲಿ ನಮ್ಗೆ ಸುಲಭವಾಗಿ 30% ಇರ್ತಾವ. ಅದಕ್ಕೆ ಸಂಬಂಧಿಸಿದ ಅಂಕಗಳು ಎಷ್ಟಪ್ಪ ಅಂತಂದ್ರೆ 24 ಅಂಕಗಳು ಬರ್ತವೆ ಪರೀಕ್ಷೆಯಲ್ಲಿ. 24 ಅಂಕಗಳನ್ನ ಸುಲಭವಾಗಿ ನಾವು ಓದ ತಕ್ಷಣ ಮನನ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಅದಾದ್ಮೇಲೆ ಮಧ್ಯಮ ಅಂತೇಳಿ ಅಂದ್ರ ಸ್ವಲ್ಪ ಈಸಿ ಇರ್ತಾವ. ಆದ್ರೆ ಸ್ವಲ್ಪ ಟ್ವಿಸ್ಟ್ ಇರ್ತಕ್ಕಂಥ ಕ್ವಶನ್ಸ್ ಎಷ್ಟಿರ್ತಪ್ಪ ಅಂತಂದ್ರೆ 50%.
50% 50% ಅಂಕಗಳು ಇದೇ ಇರ್ತಾವೆ. ಇದರಿಂದ ಎಷ್ಟು ಅಂಕಗಳ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಎಕ್ಸಾಮ್ಗೆ ಟೋಟಲ್ 40 ಅಂಕಗಳನ್ನು ಕನ್ಸಿಡರ್ ಮಾಡ್ತೀವಿ. 40 ಅಂಕಗಳು ಕನ್ಸಿಡರ್ ಮಾಡ್ಕೊಂತೀವಿ. ಅದಾದ್ಮೇಲೆ ಕಠಿಣತೆ ಅಂತಂದ್ರ ಡೈಗ್ರಾಮ್ಸ್, ಡಿಫಿಕಲ್ಟ್ ಡೈಗ್ರಾಮ್ಸ್ ಆಗಿರ್ಬೋದು, ಮತ್ತೆ ಅಂದ್ರ ಅಪ್ಲೈಡ್ ಕ್ವಶನ್ಸ್ ಅಂದ್ರ ಅನ್ವಯಿಕ ಪ್ರಶ್ನೆಗಳಾಗಿರ್ಬೋದು. ಅಂದ್ರ ಪ್ರಶ್ನೆಯಲ್ಲಿ ಬುಕ್ದಾಗ ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತಿರಲ್ಲ. ಅದು ಎಷ್ಟಿರ್ತಪ್ಪ ಅಂತಂದ್ರೆ ಟೋಟಲ್ ಬರೀ 20% ಇರುತ್ತೆ. ಬುಕ್ದಲ್ಲಿ ಇರ್ತಕ್ಕಂಥದ್ದಿಲ್ಲ, ಬುಕ್ದಲ್ಲಿ ಇರ್ತಕ್ಕಂಥ ವಿಷಯಕ್ಕೆ ಅನುಗುಣವಾಗಿ ದಿನನಿತ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತಾನ. ಅಂತ ಪ್ರಶ್ನೆಗಳು ಎಷ್ಟಿರ್ತಪ್ಪ ಅಂತಂದ್ರೆ 16 ಅಂಕಗಳು ಇರ್ತವೆ. ಅದಕ್ಕೆ ನಾವು ಯಾವುದೇ ಅಧ್ಯಯನ ಮಾಡುವಾಗ ಎಲ್ಲಾ ಆಯಾಮಗಳಲ್ಲಿ ಅಧ್ಯಯನ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡೋದು ಬಹಳ ಮುಖ್ಯವಾಗುತ್ತಾ. ಆ ಸ್ಟ್ರಾಟಜಿನ ಅಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಏನ್ ಹೇಳತ್ತಂದ್ರೆ ನಾವು ವಿಜ್ಞಾನ ವಿಷಯದನ್ನ ಯಾವ ರೀತಿ ಓದ್ಬೇಕನ್ನೋದನ್ನ ಇದಾದ್ಮೇಲೆ ನೆಕ್ಸ್ಟ್ ಹೇಳಕೋತೀನಿ ನೋಡ್ರಿ. ನೆಕ್ಸ್ಟ್ ಯಾವ ತರ ಓದ್ಬೇಕಂತಂದ್ರೆ ವಿಜ್ಞಾನ ವಿಷಯದಲ್ಲಿ ಯಾವ ತರ ಓದ್ಬೇಕಂತಂದ್ರೆ ಫಸ್ಟ್ಗೆ ನಾವು ವಿಜ್ಞಾನ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರಬೇಕು ಚಿತ್ರಗಳು. ಅಂದ್ರೆ ನಮ್ಗೆ ಚಿತ್ರಗಳನ್ನ ಮೇಲೆನೆ ಅದನ್ನ ಬಿಡಿಸಿ ಚಿತ್ರಗಳ ಮೂಲಕನೇ ವಿವರಣೆ ಕೊಟ್ಕೊಂತ ಹೋಗ್ಬೇಕು. ವಿವರಣೆ ನೀಡಿ ಅದ್ರ ಜೊತೆಗೆ ಅದಕ್ಕೆ ಕರೆಕ್ಟ್ ಆಗಿ ಭಾಗಗಳನ್ನು ಗುರ್ಸೋದು ಕಲ್ತಪ್ಪ ಅಂತಂದ್ರೆ ನಮ್ಗ ಟೋಟಲ್ ವಿಜ್ಞಾನದಲ್ಲಿ 51 ಚಿತ್ರಗಳು ಬರ್ತಾವ. 51 ಚಿತ್ರಗಳಲ್ಲಿ ಏನಿಲ್ಲ ಅಂದ್ರೂ 40ರಿಂದ 50 ಅಂಕಗಳು ಬರೀ ಡಯಾಗ್ರಾಮ್ಸ್ ಇಂದಾನೆ ಬರ್ತಾವ. ಅಂದ್ರೆ 30 to 40 ಮಾರ್ಕ್ಸ್ ಬೇಸ್ಡ್ ಆನ್ ದಿ ಡಯಾಗ್ರಾಮ್ಸ್. ಚಿತ್ರಗಳನ್ನಾಗಿರ್ಬೋದು, ಚಿತ್ರನ ವಿವರಣೆ ಕಲ್ಕೊಂಡ್ಬಿಟ್ರೆ ಅದಕ್ಕೆ ರಿಲೇಟೆಡ್ ನಮ್ಗೆ ವಿವರಣೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅದಕ್ಕೆ ರಿಲೇಟೆಡ್ ಯಾವುದೇ ಕ್ವಶನ್ ಬಂದ್ರು ಈಸಿಯಾಗಿ ಬಿಡಿಸ್ಬೋದು. ಅದ್ರ ಮೂಲಕನೇ ನಾವು ಅಂಕ ಪಾಸ್ ಆಗಿಬಿಡ್ಬೋದು. ಅಂದ್ರೆ ಅದಕ್ಕೋಸ್ಕರ ವಿಜ್ಞಾನ ವಿಷಯದಲ್ಲಿ ಮಾತ್ರ ಚಿತ್ರಗಳನ್ನು ಮಾತ್ರ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಅದನ್ನ ಬಿಡಿಸಿ ನಮ್ಮ ಚಿತ್ರ ಬಿಡಿಸುವ ಕೌಶಲ್ಯನ ಚೆನ್ನಾಗಿ ಕಲ್ತಿದ್ದವರು ವಿಜ್ಞಾನದಲ್ಲಿ ಟಾಪ್ ಸ್ಕೋರ್ ಮಾಡಕ್ ಈಸಿ ಆಗುತ್ತೆ ನೋಡಿ. ವಿಜ್ಞಾನದ ವಿಷಯದಲ್ಲಿ ಟಾಪ್ ಸ್ಕೋರ್ ಮಾಡೋಕಂದ್ರೆ ನಮ್ಗೆ ಡಯಾಗ್ರಾಮ್ ಆಗ ಕಂಪಲ್ಸರಿ ಬರಲೇಬೇಕು. ಯಾಕಂದ್ರೆ ಬಯಾಲಜಿ ಕಾನ್ಸೆಪ್ಟ್ ಅಲ್ಲಿ ಡೈಜೆಸ್ಟ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಮತ್ತೆ ಹಲವಾರು ತರ ಸಾಗಾಣಿಕೆ ಕ್ರಿಯೆಗಳು, ಹೃದಯ, ಬ್ರೈನ್, ಮೆದುಳು, ಹಲವಾರು ಚಿತ್ರಗಳು ಬರ್ತಾವ. ಅವೆಲ್ಲಾ ಚಿತ್ರಗಳನ್ನ ಬಿಡಿಸ್ಬೇಕು. ಮತ್ತೆ ಕೆಮಿಸ್ಟ್ರಿಯಲ್ಲಿ ಅದೇ ಚಿತ್ರ, ಬೇರೆ ಚಿತ್ರ, ಬೆಳಕಿನ ಚಿತ್ರಗಳಲ್ಲಿ ರೇಖೆ ಮೂಲಕ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇನ ತೋರಿಸುವ ಚಿತ್ರಗಳು, ಮತ್ತೆ ಮಾನವನ ಕಣ್ಣು, ಈ ಎಲ್ಲಾ ಚಿತ್ರಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮ್ಗೆ ವಿಜ್ಞಾನ ವಿಷಯದಲ್ಲಿ ಆರಾಮಾಗಿ ಅಂಕಗಳನ್ನ ಪಡಿಬಹುದು. ಯಾಕಪ್ಪ ಅಂತಂದ್ರೆ ಇದು ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದಾದ್ಮೇಲೆ ಇನ್ನೊಂದು ವಿಡಿಯೋ ವಿಜ್ಞಾನದಾಗಲೇ ಚಿತ್ರಗಳು ಪರೀಕ್ಷೆಯಲ್ಲಿ 51 ಚಿತ್ರಗಳು ಅಂತ ಹೇಳಿದ್ನಲ್ಲ, 51 ಚಿತ್ರಗಳು ಯಾವುವು, ಎಷ್ಟು ಸರ್ತಿ ಎಕ್ಸಾಮ್ಗೆ ರಿಪೀಟ್ ಆಗೈತೆ ಅನ್ನೋದನ್ನ ಮೆನ್ಷನ್ ಮಾಡಿ ನಿಮ್ಗೆ ಕೊಡ್ತೀನಿ. ಅಂದ್ರ ನಾವು ಅವಾಗಿನಿಂದನೂ ಕೂಡ ವಿಜ್ಞಾನದಲ್ಲಿ ಚಿತ್ರಗಳೇ ಮೇಜರ್ ಕೆಲಸ ಮಾಡ್ತಾವ ವಿಜ್ಞಾನ ವಿಷಯದಾಗ. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಪೆಷಲ್ ವಿಡಿಯೋ ಚಿತ್ರಗಳ ಮೇಲೇನೆ ಮಾಡ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ಮತ್ತೆ ಅದಾದ್ಮೇಲೆ ನಾವು ಮತ್ತೆ ಏನು ಫೋಕಸ್ ಮಾಡ್ಬೇಕಂತಂದ್ರ ಹೆಚ್ಚು ಅಂಕಗಳಿರೋ ಪಾಠಗಳನ್ನ ಹೆಚ್ಚು ಅಭ್ಯಾಸ ಮಾಡೋದು. ಅಂದ್ರೆ ಮೋಸ್ಟ್ ಮಾರ್ಕ್ಸ್ ಎದಕ್ಕಿರ್ತವೆ ನೋಡ್ರಿ, ಬೆಳಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಳಕು ಚಾಪ್ಟರ್ ಐತೆ ಅಂತ ತಿಳ್ಕೊರಿ, ಇದರಿಂದ 7 ಅಂಕಗಳು ಬರ್ತಾವ. ಇದನ್ನ ಜಾಸ್ತಿ ಓದು. ಅದಾದ್ಮೇಲೆ ಇನ್ನು ನಮ್ಗೆ ಜೀವಕ್ರಿಯೆಗಳ ಪಾಠ, ಅದು ಕೂಡ 7ರಿಂದ 8 ಅಂಕಗಳು ಬರ್ತಾವ. ಅಂತ ಪಾಠಗಳನ್ನ ನಾವು ಜಾಸ್ತಿ ಓದ್ಬೇಕು ನಮ್ಗ. ಯಾಕಂದ್ರೆ ಅದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಬಹಳ ಕೊಡ್ತಾವ. ಇಂಥ ಚಾಪ್ಟರ್ಗಳಲ್ಲಿ ಬೆಳಕು, ಜೀವಕಗಳು ಇಂಥ ಚಾಪ್ಟರ್ ನಲ್ಲಿನೇ ನಮ್ಗೆ ಅಪ್ಲೈಡ್ ಕ್ವಶನ್ ಬರ್ತಾವ. ನಾವು ಆ ಪಾಠವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಅಂಕಗಳಿರೋ ಪಾಠಗಳ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡ್ಬೇಕು. ಅದಲ್ಲದೆ ನಾವು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಏನಪ್ಪಾ ಅಂತಂದ್ರೆ, ಬಹಳ ಮುಖ್ಯವಾದ ಏನಪ್ಪಾ ಅಂತಂದ್ರ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಅವಲೋಕಿಸಿ ಅದಕ್ಕೆ ತಕ್ಕಂತೆ ಅಭ್ಯಾಸ ಮಾಡುವುದು. ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಏನ್ ಇರ್ತಾವಲ್ಲ ಅವನ್ನ ಕಂಪಲ್ಸರಿ ಬಿಡಿಸಲೇಬೇಕು. ಅಂದ್ರೆ ನಾವು ಫಸ್ಟ್ಗೆ ಚಿತ್ರಗಳನ್ನ ಬಿಡಿಸಿ ಹೆಚ್ಚು ಅಂಕಗಳಿರೋ ಪಾಠಗಳನ್ನ ಅಭ್ಯಾಸ ಮಾಡಿ ಅದಾದ್ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕು. ಡೈರೆಕ್ಟ್ ಆಗಿ ಪ್ರಶ್ನೆ ಪತ್ರಿಕೆ ಹೋಗ್ಕೋಬಾರ್ದು. ಯಾಕಪ್ಪ ಅಂತಂದ್ರೆ ನಮ್ ಫಸ್ಟ್ಗೆ ಪಾಠದಲ್ಲಿ ಇರ್ತಕ್ಕಂಥ ಬೇಸಿಕ್ ನ ಅರ್ಥ ಮಾಡ್ಕೊಂಡ್ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ತರ ಕ್ವಶನ್ ಕೊಟ್ಟ ನೋಡ್ರಿ, ಆ ತರ ನೀವೇ ಓನ್ ಕ್ವಶನ್ಸ್ ಕ್ರಿಯೇಟ್ ಮಾಡಿ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತಾ ನಿಮ್ಗ ಸುಲಭವಾಗಿ ಅಂಕ ಗಳಿಸಕ್ ಸಹಾಯ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರತಿ ಪಾಠವನ್ನು ಅರ್ಥೈಸಿಕೊಂಡು ಅದರಲ್ಲಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಬಗ್ಗೆ ಹೆಚ್ಚು ಗಮನ ಕೊಡುವುದು. ಅಂದ್ರೆ ಪ್ರತಿ ಪಾಠವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಅರ್ಥ ಮಾಡ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನ ಒಂದು ಬುಕ್ ಮಾಡಿ ಬರೆದಿಟ್ಕೋಬೇಕು. ಅದನ್ನೇ ಜಾಸ್ತಿ 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 ರಜ್ಜಿ ಡೈಲಿ ಓದ್ಕೊಂತ ಹೋದಂಗೆಲ್ಲ ಹಲವು ಆರಾಮಾಗಿ ವಿಜ್ಞಾನ ವಿಷಯದಲ್ಲಿ ನಾವು 80ಕ್ಕೆ 80 ಅಂಕಗಳನ್ನ ಪಡಿಬಹುದು. ಇವೆಲ್ಲ ಇಲ್ಲಿವರೆಗೂ ಹೇಳದಂತ ಎಲ್ಲಾ ಮಾಹಿತಿಯನ್ನ ನೀವು ಸರಿಯಾಗಿ ಪಾಲಿಸಿದಾದ್ರೆ ನಿಮ್ಮ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕ ಅಂದ್ರ ಸ್ಕೋರ್ ಮಾಡಕ ಬಹಳ ಯಾವುದೇ ತರ ಅಡ್ಡಿ ಇಲ್ಲ. ಮೊದಲನೇದಾಗಿ ನಾವು ಕಾನ್ಸಂಟ್ರೇಷನ್ ಮಾಡುವ ವಿಜ್ಞಾನ ವಿಷಯದಲ್ಲಿ ಚಿತ್ರಗಳು, ಅದಾದ್ಮೇಲೆ ಹೆಚ್ಚು ಅಂಕಗಳಿರೋ ಪಾಠಗಳ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು, ಮತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕಿಸ್ಬೇಕು. ಅದಾದ್ಮೇಲೆ ಪ್ರತಿ ಪಾಠದಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನ ಮುಖ್ಯವಾದ ಪ್ರಶ್ನೆಗಳನ್ನ ಬರೆದಿಟ್ಕೊಂಡು ಅದನ್ನ ಜಾಸ್ತಿ ಸ್ಟಡಿ ಮಾಡ್ಬೇಕು. ಇವು 4 ಮೆಥಡ್ ಅನ್ನ ಫಾಲೋ ಮಾಡಿ ನಮ್ಗ 80 ಔಟ್ ಆಫ್ 80 ಮಾರ್ಕ್ಸ್ ಬರೋ ಸಂದರ್ಭ ಬಹಳ ಇದಾದ್ಮೇಲೆ ನಾನು ಹೇಳಿದ್ನಲ್ಲ ಚಿತ್ರಗಳ ಮೇಲೆನೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.